ಹಾಯ್ ಗೈಸ್, ಇವತ್ತಿನ ಒಂದು ಪ್ರಮುಖ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಚೋಳ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಒಂದು ವಿಡಿಯೋ ಇರ್ತದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ನಡೆದಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಚೋಳ ಸಾಮ್ರಾಜ್ಯದ ಮೇಲೆ ಒಂದು ಕ್ವಶನ್ ಆಗಿತ್ತು. ಅದೇನ್ ಕ್ವಶನ್ ಅಪ್ಪ ಅಂತಂದ್ರೆ ಅದು ಶ್ರೀಲಂಕಾ ದೇಶದ ಮೇಲೆ ಆಕ್ರಮಣ ಮಾಡದಂತ ರಾಜ್ಯ ಯಾರಂತ ಕೊಟ್ಟಿದ್ರಲ್ಲಿ. ಓಕೆ, ಚೋಳರ ದೊರೆ ಯಾರಾಗಿದ್ರು, ಶ್ರೀಲಂಕಾದ ಮೇಲೆ ಆಕ್ರಮಣ ಮಾಡಿರ್ಲಿಲ್ಲ ಅಂತ ಕೊಟ್ಟಿದ್ರು. ಅದು ಯಾವ್ದಪ್ಪ ಅಂತಂದ್ರೆ ಯಾರಂದ್ರೆ ಒಂದನೇ ಆದಿತ್ಯ. ಓಕೆ, ಕರಿಕಾಲ ಚೋಳ, ರಾಜರಾಜ ಚೋಳ ಮತ್ತು ಒಂದನೇ ರಾಜೇಂದ್ರ ಚೋಳ ಏನಪ್ಪಾ ಅಂತಂದ್ರೆ ಶ್ರೀಲಂಕಾದ ಮೇಲೆ ಆಕ್ರಮಣ ಮಾಡಿರ್ತಾರ. ಒಂದನೇ ಆದಿತ್ಯ ಏನಂದ್ರೆ ಆಕ್ರಮಣ ಮಾಡಿರೋದಿಲ್ಲ. ಅದು ಸರಿಯಾಗಿತ್ತು ನೋಡ್ರಿ, ಒಂದನೇ ಆದಿತ್ಯ. ಇದು ಕ್ವಶನ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಬಂದಿದೆ ಅಂದ್ರೆ ಈಗ ನಾವೇನ್ ಮಾಡ್ಬೇಕು, ಚೋಳ ಸಾಮ್ರಾಜ್ಯದ ಮೇಲೆ ಇನ್ನೂ ಒಂದು ಹೆಚ್ಚಿನ ಅಧ್ಯಯನವನ್ನು ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಏನ್ ಮಾಡಿದ್ನಪ್ಪ ಅಂತಂದ್ರೆ ಇವತ್ತು ಚೋಳ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿಯನ್ನು ತಂದಿದ್ದೀನಿ. ಕೊನೆವರೆಗೂ ನೋಡ್ರಿ, ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರ್ತದ, ನೋಡ್ಕೊಡ್ರಿ ಎಲ್ಲ. ಓಕೆ, ಪ್ರಮುಖವಾದಂತ ಪ್ರಶ್ನೆ ಇದೆ ನೋಡ್ರಿ. ಮೊದಲೇ ಒಂದು ಪ್ರಶ್ನೆ ಬಂದಿದೆ ನೋಡ್ರಿ, ಸಾಮ್ರಾಜ್ಯಶಾಹಿ ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು? ನೀವು ಕೂಡ ಒಂದ್ಸಲ ರಿಪೀಟೆಡ್ ಅಂದ್ರೆ ರಿವಿಷನ್ ಕೂಡ ಆದಂಗ ಆಗುತ್ತೆ ನೋಡ್ರಿ. ರಿಪೀಟೆಡ್ ಕ್ವಶನ್ಗಳು ಕೂಡ ಆಗಿದ್ದಾವೆ ಇದ್ರ ಮೇಲೆ, ಮತ್ತು ನಿಮಗೂ ಕೂಡ ಈ ಒಂದು ಏನು ಸಬ್ಜೆಕ್ಟ್ ಇದೆ ಅದಕ್ಕೆ ರಿವಿಷನ್ ಕೂಡ ಆಗ್ತದೆ. ಓಕೆ, ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯಾಲಯ ಚೋಳ ನೋಡ್ರಿ. ವಿಜಯಾಲಯ ಚೋಳ ಏನಪ್ಪಾ ಅಂತಂದ್ರೆ ಚೋಳ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾನ. ಓಕೆ, ವಿಜಯಾಲಯ ಚೋಳ ಹೇಳ್ತೀವಿ. ಈತ ಏನಂದ್ರೆ 9ನೇ ಶತಮಾನದಲ್ಲಿ ಪಲ್ಲವರು ಮತ್ತು ಮುತ್ತುರೈಗಳನ್ನು ಸೋಲಿಸುವ ಮೂಲಕ ವಿಜಯಾಲಯ ಚೋಳ ಈ ಒಂದು ಚೋಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ನೋಡ್ರಿ. ವಿಜಯಾಲಯ ಚೋಳ ಏನ್ ಮಾಡ್ತಾನಂದ್ರೆ ತಂಜಾವೂರನ್ನು ನಗರವನ್ನು ತನ್ನ ರಾಜಧಾನಿಗೆ ಮಾಡಿಕೊಳ್ಳುತ್ತಾನ. ಓಕೆ, ರಾಜಧಾನಿ ಯಾವುದು? ಚೋಳರ ಒಂದು ಸಾಮ್ರಾಜ್ಯದ ರಾಜಧಾನಿ ತಂಜಾವೂರು ಆಗಿರ್ತದ. ತಂಜಾವೂರು ನಿಸುಂಬ ಸುದ್ದೀನ್ ದೇವಿಯ ಒಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಯಾರಪ್ಪ ಅಂತಂದ್ರೆ ವಿಜಯಾಲಯ ಚೋಳ. ಚೋಳ ಸಾಮ್ರಾಜ್ಯದ ಪ್ರಮುಖ ಒಂದು ಸ್ಥಾಪಕ ಅಂದ್ರೆ ವಿಜಯಾಲಯ ಚೋಳ ನೋಡ್ರಿ. ನೆಕ್ಸ್ಟ್, ಸಾಮ್ರಾಜ್ಯಶಾಹಿ ಚೋಳರ ಪ್ರಮುಖ ರಾಜಧಾನಿ ಯಾವ್ದಂತ ಕೊಟ್ಟಿದ್ದಾರೆ. ರಾಜಧಾನಿ ಯಾವ್ದಂತ ಈಗ ತಾನೇ ನೋಡಿದ್ವಿ. ಇದಕ್ಕೆ ಸರಿಯಾದ ಉತ್ತರ ತಂಜಾವೂರು ನೋಡ್ರಿ. ತಂಜಾವೂರಿನ ಚೋಳರು ಅಂತ ಕೂಡ ನಾವು ಕರಿತೀವಲ್ಲ, ತಂಜಾವೂರಿನ ಚೋಳರು. ವಿಜಯಾಲಯ ಚೋಳ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಇದರ ಒಂದು ರಾಜಧಾನಿಯನ್ನು ತಂಜಾವೂರಾಗಿ ಮಾಡ್ತಾನೆ ರಾಜಧಾನಿ. ಓಕೆ, ಚೋಳರ ಪ್ರಾರಂಭಿಕ ಮತ್ತು ಅತ್ಯಂತ ಪ್ರಮುಖ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಅದು ತಂಜಾವೂರು ಆಗಿರುತ್ತೆ ನೋಡ್ರಿ. ನಂತರ 1ನೇ ರಾಜೇಂದ್ರ ಚೋಳ ಏನ್ ಮಾಡ್ತಾನೆ ಅಂದ್ರೆ ಮುಂದೆ ಬಂದಂತ ದಿನಗಳಲ್ಲಿ ಗಂಗೈಕೊಂಡ ಚೋಳಪುರಂಗೆ ಬದಲಾವಣೆ ಮಾಡುತ್ತಾನೆ ರಾಜಧಾನಿಯನ್ನು ನೋಡ್ರಿ. ಇದು ಬರುವಂತ ಸಾಧ್ಯತೆ ಇರ್ತದ, ಅದು ಕೂಡ ನೋಡ್ಕೊಡ್ರಿ. ಚೋಳ ಸಾಮ್ರಾಜ್ಯದಲ್ಲಿ ಗಂಗೈಕೊಂಡ ಚೋಳಪುರಂಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದಂತ ರಾಜ ಯಾರಪ್ಪ ಅಂತಂದ್ರೆ ಅದು 1ನೇ ರಾಜೇಂದ್ರ. ಓಕೆ, ಅದೇ ರೀತಿ ಈಗ ಎಕ್ಸಾಮ್ ಪಾಯಿಂಟ್ ನೋಡೋದಾದ್ರೆ ಇಲ್ಲಿ ಪಾಂಡ್ಯರ ರಾಜಧಾನಿ ಅಂತ ನೋಡ್ರಿ. ಪಾಂಡ್ಯರ ರಾಜಧಾನಿ ಯಾವ್ದಾಗಿರುತ್ತೆ ಅಂದ್ರೆ ಮಧುರೈ ಆಗಿರ್ತದ. ಪಲ್ಲವರ ರಾಜಧಾನಿ ಯಾವ್ದಾಗಿರುತ್ತಪ್ಪ ಅಂತಂದ್ರೆ ಅದು ಕಾಂಚೀಪುರಂ ಆಗಿರ್ತದ. ಕಂಚಿಯ ಪಲ್ಲವರು ಅಂತ ಕೂಡ ನಾವು ಕೇಳಬಹುದು. ನೆಕ್ಸ್ಟ್, ತಂಜಾವೂರಿನ ಪ್ರಸಿದ್ಧ ಬೃಹದ್ದಂಡೇಶ್ವರ ದೇವಾಲಯವನ್ನು ಯಾರು ನಿರ್ಮಿಸಿದವರು ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಿರ್ಮಿಸಿದವರು ಯಾರು? ಓಕೆ, ಬೃಹದ್ದಂಡೇಶ್ವರ ದೇವಾಲಯವನ್ನು ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂತ ರಾಜ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ ನೋಡ್ರಿ. 1ನೇ ರಾಜರಾಜ ಚೋಳ ಏನಪ್ಪಾ ಅಂತಂದ್ರೆ ಈ ಒಂದು ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾನ ಈ ಒಂದು ತಂಜಾವೂರಿನಲ್ಲಿ. ಓಕೆ, 1010ರ ಒಂದು ಇಸ್ವಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾನ ನೋಡ್ರಿ 1010ರಲ್ಲಿ. ಓಕೆ, ಕ್ರಿಸ್ತ ಶಕ. 1ನೇ ರಾಜರಾಜ ಚೋಳ ಏನ್ ಮಾಡ್ತಾನೆ ಅಂದ್ರೆ ತಂಜಾವೂರಿನ ಒಂದು ಶಿವನಿಗೆ ಅರ್ಪಿತವಾದಂತ ಬೃಹತ್ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಾನೆ. ಯಾವ ಶೈಲಿ ಅಂತ ಕೂಡ ನೋಡ್ಕೋಬೇಕು. ದ್ರಾವಿಡ ಶೈಲಿಯಾಗಿದೆ ನೋಡಿ ಇದೊಂದು ದೇವಾಲಯ. ಓಕೆ, ಎಕ್ಸಾಮ್ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ ಇದನ್ನು ರಾಜರಾಜೇಶ್ವರ ಎಂದು ಕೂಡ ಕರೀತಾರೆ. ರಾಜರಾಜೇಶ್ವರ ದೇವಾಲಯ ಎಂದು ಕೂಡ ಈ ಒಂದು ದೇವಾಲಯಕ್ಕೆ ಕರೀತಾರೆ ನೋಡ್ರಿ. ಇದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೂ ಕೂಡ ಸೇರ್ಪಡೆ ಆದಂತ ಒಂದು ಪ್ರಮುಖವಾದ ತಾಣವಾಗಿದೆ. ಅದು ಬೃಹದ್ದಂಡೇಶ್ವರ ದೇವಾಲಯ. ನೆಕ್ಸ್ಟ್, ಯಾವ ಚೋಳ ರಾಜನು ಗಂಗೈಕೊಂಡ ಎಂಬ ಒಂದು ಬಿರುದನ್ನು ಪಡೆದಿದ್ದಾನೆ ನೋಡ್ರಿ. ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿರುವಂತಾನೆ ಒಂದು ಪ್ರಶ್ನೆ ನೋಡ್ರಿ. ಇದು ಗಂಗೈಕೊಂಡ ಎಂಬ ಒಂದು ಬಿರುದನ್ನು ಹೊಂದಿರುವಂತ ಚೋಳರ ರಾಜ ಯಾರು? ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 1ನೇ ರಾಜೇಂದ್ರ ಚೋಳ ಅಂತ ನಾವ್ ಹೇಳ್ತೀವಿ. 1ನೇ ರಾಜೇಂದ್ರ ಚೋಳ ಏನಪ್ಪಾ ಅಂತಂದ್ರೆ ಉತ್ತರ ಭಾರತದವರೆಗೂ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ತಾನ.
ಅದಕ್ಕಾಗಿ ಗಂಗಾ ನದಿವರೆಗೂ ಕೂಡ ಏನ್ ಮಾಡಿರ್ತಾನೆ ಆತನ ಒಂದು ಸಾಮ್ರಾಜ್ಯ ವಿಸ್ತರಣೆ ಮಾಡಿರ್ತಾನಲ್ಲ, ಅದಕ್ಕಾಗಿ ಆತ ಗಂಗೈಕೊಂಡ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನ. ಒಂದನೇ ರಾಜೇಂದ್ರ ಚೋಳ. ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಗಂಗೆ ಕಣಿವೆವರೆಗೂ ತನ್ನ ಉತ್ತರ ಭಾರತದ ದಂಡಯಾತ್ರೆ ಯಶಸ್ಸಿನ ಸ್ಮರಣಾರ್ಥವಾಗಿ ಒಂದನೇ ರಾಜೇಂದ್ರ ಏನ್ ಮಾಡ್ತಾನಂದ್ರೆ ಒಂದನೇ ರಾಜೇಂದ್ರ ಚೋಳ ಈ ಒಂದು ಬಿರುದನ್ನು ಧರಿಸ್ತಾನ. ಈ ಒಂದು ವಿಜಯದ ನೆನಪಿಗಾಗಿ ಆತ ಏನ್ ಮಾಡ್ತಾನಂದ್ರೆ ಗಂಗೈಕೊಂಡ ಚೋಳಪುರಂ ಎಂಬ ಒಂದು ಹೊಸ ರಾಜಧಾನಿಯನ್ನು ಕೂಡ ನಿರ್ಮಾಣ ಮಾಡ್ತಾನ ನೋಡ್ರಿ, ಗಂಗೈಕೊಂಡ ಚೋಳಪುರಂ. ಇದನ್ನೇ ಮುಂದೆ ಎರಡನೇ ರಾಜಧಾನಿಯಾಗಿ ವರ್ಗಾವಣೆ ಮಾಡಿಕೊಳ್ಳುತ್ತಾನೆ. ಯಾರು? ಒಂದನೇ ರಾಜೇಂದ್ರ ಚೋಳ. ಈ ಒಂದು ಗಂಗೈಕೊಂಡ ಚೋಳಪುರಂಗೆ ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲಿ ಹೋಗ್ತಾನ. ಅಲ್ಲಿ ಚೋಳಗಂಗಾ ಎಂಬ ಒಂದು ಕೆರೆಯನ್ನು ಕೂಡ ನಿರ್ಮಾಣ ಮಾಡ್ತಾನೆ ನೋಡ್ರಿ ಆ ಒಂದು ಸ್ಥಳದಲ್ಲಿ. ನೆಕ್ಸ್ಟ್, ಚೋಳ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಚೋಳ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಹುಲಿ. ಹುಲಿ ಏನಪ್ಪಾ ಅಂತಂದ್ರೆ ಚೋಳರ ಒಂದು ರಾಜ್ಯ ಲಾಂಛನವಾಗಿರ್ತದ. ಚೋಳರ ಅಧಿಕೃತ ಲಾಂಛನ ಜಿಗುವ ಹುಲಿ ಆಗಿರುತ್ತೆ ನೋಡ್ರಿ. ಅವರ ನಾಣ್ಯಗಳು ಮತ್ತು ಮುದ್ರೆಗಳ ಮೇಲೆ ಈ ಒಂದು ಹುಲಿಯನ್ನು ಚಿತ್ರವನ್ನು ಕೂಡ ಹಾಕ್ತಿರ್ತಾರ. ಇಲ್ಲಿ ನೋಡ್ರಿ ಎಕ್ಸಾಮ್ ಪಾಯಿಂಟ್ ನಲ್ಲಿ ಚೋಳರ ಒಂದು ರಾಜ್ಯ ಲಾಂಛನ ಯಾವ್ದಾಗಿರ್ತದ? ಹುಲಿ ಆಗಿರುತ್ತೆ ನೋಡ್ರಿ. ಅದೇ ರೀತಿಯಾಗಿ ಪಾಂಡ್ಯರ ಒಂದು ಸಾಮ್ರಾಜ್ಯದಲ್ಲಿ ಅವರ ಒಂದು ರಾಜ್ಯ ಲಾಂಛನ ಮೀನಾಗಿರ್ತದ. ಚೇರವ್ರದ್ದು ಏನಪ್ಪಾ ಅಂತಂದ್ರೆ ಬಿಲ್ಲು ಮತ್ತು ಬಾಣ ಅವರ ಒಂದು ರಾಜ್ಯ ಲಾಂಛನವಾಗಿರುತ್ತೆ ನೋಡ್ರಿ. ಇದು ಎಕ್ಸಾಮ್ ಪಾಯಿಂಟ್. ಏನಪ್ಪಾ ಅಂತಂದ್ರೆ ಬೇರೆ ಒಂದು ಸಾಮ್ರಾಜ್ಯದ ಮೇಲೆ ಕೂಡ ಕೇಳ್ತಿರ್ತಾರೆ. ಚೇರ್ ಅವ್ರದ್ದು ಕೇಳ್ತಿರ್ತಾರ, ಪಾಂಡ್ಯರದ್ದು ಕೂಡ ಕೇಳುವಂತ ಸಾಧ್ಯತೆ ಇರ್ತದ. ಅದಕ್ಕಾಗಿ ಅವ್ರದ್ದು ಕೂಡ ಎಕ್ಸಾಮ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್, ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಲೋಹದ ಶಿಲ್ಪ ಯಾವ್ದಂತ ಕೊಟ್ಟಿದ್ದಾರೆ. ಕಂಚಿನ ಒಂದು ಲೋಹದ ಶಿಲ್ಪ ಯಾವುದು ಈ ಒಂದು ಚೋಳರ ಕಾಲದಲ್ಲಿ ಇರುವಂತದ್ದು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಟರಾಜ ನೋಡ್ರಿ. ಚೋಳರ ಕಾಲದಲ್ಲಿ ಈ ಒಂದು ಕಂಚಿನ ನಟರಾಜ ಮೂರ್ತಿಯನ್ನು ಕೆತ್ತನೆ ಮಾಡ್ತಿರ್ತಾರ. ಲೋಹದ ಇರುತ್ತೆ ನೋಡ್ರಿ, ಕಂಚಿನ ಲೋಹದ ನಟರಾಜ. ಕಂಚಿನ ನಟರಾಜ ಶಿಲ್ಪವು ಏನಪ್ಪಾ ಅಂತಂದ್ರೆ ಚೋಳರ ಕಲೆಯ ಅತ್ಯುನ್ನತ ಮತ್ತು ಜಗತ್ ಪ್ರಸಿದ್ಧ ಸಾಧನೆ ಆಗಿರುತ್ತೆ ನೋಡ್ರಿ. ಶಿವನ ಒಂದು ವಿಶ್ವ ನೃತ್ಯ ಆಗಿರುತ್ತೆ ಅದು. ಶಿವನ ಒಂದು ನೃತ್ಯ ಮಾಡ್ತಿರುವಂತ ಒಂದು ಇದು ಕಂಚಿನ ನಟರಾಜ. ಓಕೆ, ನೀವು ಕೂಡ ನೋಡಿರ್ತೀರ ಇದನ್ನ. ಎಲ್ಲ ಒಂದು ಡ್ಯಾನ್ಸ್ ಮಾಡುವಂತ ಇದರಲ್ಲಿ ಇರುತ್ತೆ ನೋಡ್ರಿ. ಇದನ್ನ ಏನಂತ ಕರಿತಿರ್ತಾರಪ್ಪ ಅಂತಂದ್ರೆ ಲಾಸ್ಟ್ ವ್ಯಾಕ್ಸ್ ಅಂತ ಕರಿತಿರ್ತಾರ. ಓಕೆ, ಏನಂತ ಕರಿತಿರ್ತಾರ ಅಂದ್ರೆ ಲಾಸ್ಟ್ ವ್ಯಾಕ್ಸ್ ವಿಧಾನದಲ್ಲಿ ತಯಾರು ಮಾಡ್ತಿರ್ತಾರೆ ಈ ಒಂದು ಕಂಚಿನ ನಟರಾಜವನ್ನು. ದಕ್ಷಿಣ ಭಾರತ ಲೋಹಶಾಸ್ತ್ರದ ಉತ್ತುಂಗಕ್ಕೆ ತಂದು ಇಲ್ಲಿ ನೋಡಬಹುದು ನಾವು. ಓಕೆ, ಕಂಚಿನಿಂದ ಮಾಡಿರುವಂತ ಒಂದು ನಟರಾಜ ಯಾರ ಒಂದು ಕಾಲದಲ್ಲಿ ಕಂಡು ಬಂದಿದಪ್ಪ ಅಂತಂದ್ರೆ ಅದು ಚೋಳರ ಕಾಲದಲ್ಲಿ ನಾವು ನೋಡ್ತೀವಿ. ಯಾವ ರೀತಿಯಾಗಿ ಇಲ್ಲಿ ಸಿಂಧು ನಾಗರಿಕತೆಯಲ್ಲಿ ನೃತ್ಯ ಮಾಡುತ್ತಿರುವಂತ ಒಂದು ಮಹಿಳೆಯ ಮೂರ್ತಿ ಸಿಕ್ಕಿರ್ತಲ್ಲ, ಅದೇ ರೀತಿಯಾಗಿ ಇವರು ಕೂಡ ಒಂದು ಕಂಚಿನ ಒಂದು ನಟರಾಜನನ್ನು ಇಟ್ಟಿರ್ತಾರೆ ಇವ್ರ ಕಲೆಯಲ್ಲಿ. ನೆಕ್ಸ್ಟ್, ಚೋಳರ ಅದ್ಭುತ ಗ್ರಾಮ ಆಡಳಿತದ ಬಗ್ಗೆ ವಿವರಣೆ ನೀಡುವಂತ ಶಾಸನ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಚೋಳರ ಅಂತ ಬಂದ ತಕ್ಷಣ ಏನಪ್ಪಾ ಅಂತಂದ್ರೆ ಇವರಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಗ್ರಾಮ ಆಡಳಿತದ ಮೇಲೆ ಹೆಚ್ಚಿನ ಒಂದು ಫೋಕಸ್ ಮಾಡ್ತಾರ. ಗ್ರಾಮ ಆಡಳಿತದ ಮೇಲೆ ಕೇಳ್ತಾರ ನೋಡ್ರಿ. ಗ್ರಾಮ ಆಡಳಿತದ ಬಗ್ಗೆ ವಿವರಣೆ ನೀಡುವಂತ ಶಾಸನ ಯಾವ್ದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ನೋಡಿ, ಉತ್ತರ ಮೇರೂರು ಶಾಸನ ಅಂತ ನಾವು ಹೇಳ್ತೀವಿ. ಉತ್ತರ ಮೇರೂರು ಶಾಸನ ಒಂದನೇ ಪರಾಂತಕ ಏನ್ ಮಾಡ್ತಾನಂದ್ರೆ ಇದನ್ನು ಶಾಸನವನ್ನು ಕೆತ್ತಿಸ್ತಾನ. ಗ್ರಾಮ ಆಡಳಿತದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ನೋಡ್ರಿ ಇದು. ಒಂದನೇ ಪರಾಂತಕ ಚೋಳನ ಕಾಲದಲ್ಲಿ ಉತ್ತರ ಮೇರೂರು ಶಾಸನ ಏನಪ್ಪಾ ಅಂತಂದ್ರೆ ಗ್ರಾಮ ಆಡಳಿತ ಪದ್ಧತಿಯನ್ನು ಅತ್ಯಂತ ನಿಖರವಾಗಿ ದಾಖಲೆಯನ್ನು ಒಳಗೊಂಡಿದೆ. ಯಾವುದು? ಉತ್ತರ ಮೇರೂರು ಶಾಸನ. ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತ ನಾವ್ ಹೇಳ್ತೀವಿ. ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಈ ಒಂದು ಗ್ರಾಮದಲ್ಲಿ ಸದಸ್ಯರ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ತಿದ್ರು ಅಂತ ಮಾಹಿತಿಯನ್ನು ನಾವು ನೋಡ್ತೀವಿ. ಆ ಒಂದು ಆಯ್ಕೆ ಮಾಡುವಂತ ಪದ್ಧತಿಯನ್ನು ಏನಂತ ಕರಿತಿರ್ತಾರ? ಆ ಕುಡುವಲೈ ಪದ್ಧತಿ ಅಂತ ಕರಿತಾರ ನೋಡಿ. ಕುಡವಲೈ ಪದ್ಧತಿ. ಚುನಾವಣೆ ಮತ್ತು ಅರ್ಹತೆಗಳನ್ನು ಈ ಒಂದು ಶಾಸನದಲ್ಲಿ ನಾವು ನೋಡಬಹುದು. ಯಾವ ರೀತಿಯಾಗಿ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರನ್ನು ನೇಮಕ ಮಾಡ್ತಿದ್ರಂತ ಈ ಒಂದು ಉತ್ತರ ಮೇರು ಶಾಸನದಲ್ಲಿ ಇದೆ. ಓಕೆ, ಅಂದ್ರೆ 35ರಿಂದ 70 ವಯಸ್ಸಿನ ಆಗಿರ್ಬೇಕು. ಅವರು 1/4 ಅಷ್ಟು ಭೂಮಿಯನ್ನು ಹೊಂದಿರಬೇಕು. ಚೆನ್ನಾಗಿರುವಂತ ಭೂಮಿಯನ್ನು ಹೊಂದಿರಬೇಕು. ಜೊತೆಗೆ ಜ್ಞಾನವನ್ನು ಉಳ್ಳಂತ ಆಗಿರ್ಬೇಕು. ಈ ರೀತಿಯಾಗಿ ಅರ್ಹತೆಯನ್ನು ಒಳಗೊಂಡಿದೆ. ಅನರ್ಹತೆ ಏನಪ್ಪಾ ಅಂತಂದ್ರೆ ಅವರು ಯಾವುದೇ ರೀತಿಯಾದಂತ ತಪ್ಪು ಮಾಡಿರಬಾರ್ದು. ಓಕೆ, ಯಾವುದೇ ರೀತಿಯಾದಂತ ಕುಡಿತ, ಯಾವುದೇ ರೀತಿಯಾದಂತ ಏನು ಕೂಡ ಮೋಸ ವಂಚನೆ ಕೂಡ ಒಳಗೊಂಡಿರಬಾರ್ದಂತ ಅದು ಕೂಡ ಈ ಒಂದು ಉತ್ತರ ಮೇರು ಶಾಸನದಲ್ಲಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್,
ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಂತ ಚೋಳ ರಾಜ್ಯ ಯಾರು? ಇದೇ ಕ್ವಶನ್ ಬಂದಿತ್ತು, ಆದ್ರೆ ಬೇರೆ ಟೈಪ್ ಕ್ವಶನ್ ಒಂದೇ, ಆದ್ರೆ ಬೇರೆ ಟೈಪ್. ಅಂದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡದ ಒಂದು ವ್ಯಕ್ತಿ ಯಾರಂತ ಕೊಟ್ಟಿದ್ರು, ರಾಜ್ಯ ಯಾರು? ಶ್ರೀಲಂಕಾದ ಮೇಲೆ ದಾಳಿ ಮಾಡದ ರಾಜ್ಯ, ಚೋಳರ ರಾಜ್ಯ ಯಾರಪ್ಪ ಅಂತಂದ್ರೆ ಅದು ಅಲ್ಲಿ ಒಂದನೇ ಆದಿತ್ಯ ಆಗಿತ್ತು. ಓಕೆ, ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಂತ ಚೋಳದರು ಯಾರು ಅಂತಾನೆ ಕೇಳ್ತಾರೆ, ಅಥವಾ ಶ್ರೀಲಂಕಾವನ್ನು ಅರ್ಧ ವಶಪಡಿಸಿಕೊಂಡಿರುವಂತ ಚೋಳ ರಾಜ್ಯ ಯಾರು ಅಂತ ಕೂಡ ಕೇಳ್ತಾರೆ. ಇಲ್ಲಿ ಅರ್ಧ 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 ಅಂದ್ರೆ ಸ್ವಲ್ಪ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿರುವಂತ ರಾಜ್ಯ ಬೇರೆ ಇದ್ದಾನೆ, ಪೂರ್ಣವಾಗಿ ಒಂದು ಈ ವಶಪಡಿಸಿಕೊಂಡಂತ ರಾಜ್ಯ ಆ ವ್ಯಕ್ತಿ ಬೇರೆ ಇದ್ದಾರೆ. ಓಕೆ, ಈ ರೀತಿಯಾಗಿ ನಾವು ನೋಡ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಅಂತ ಕೊಟ್ಟರು ನೋಡ್ರಿ, ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಂತ ರಾಜ್ಯ ಯಾರಪ್ಪ ಅಂತಂದ್ರೆ ಅದು ಒಂದನೇ ರಾಜೇಂದ್ರ ಚೋಳ ಆಗಿರ್ತಾನ. ಓಕೆ, ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡ್ರಿ. ಇಲ್ಲಿ ಏನಾದ್ರು ಶ್ರೀಲಂಕಾವನ್ನು ಅರ್ಧ ಭಾಗ ಅಂದ್ರೆ ತುದಿಯ ಭಾಗವನ್ನು ವಶಪಡಿಸಿಕೊಂಡಂತ ರಾಜ್ಯ ಯಾರಾದ್ರೂ ಕೊಟ್ಟಿದ್ರೆ ಅದು ಒಂದನೇ ರಾಜ ಚೋಳ ಆಗಿರ್ತದ. ಓಕೆ, ಇನ್ನ ಮೂರನೇ ವ್ಯಕ್ತಿ ಬರ್ತಾನ ಇಲ್ಲಿ, ಯಾರಂದ್ರೆ ಕರಿಕಾಲ ಚೋಳ. ಕರಿಕಾಳ ಕಾಲ ಅಥವಾ ಕಾಳ ಚೋಳ ಅಂತ ಹೇಳ್ತೀವಿ. ಇದೇನಪ್ಪಾ ಅಂತಂದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿಗೆಸಿಂದ ಅಲ್ಲಿ ಸೈನಿಕರನ್ನು ಹಿಡಿದುಗೆಸಿಂದ ತಂದು ಭಾರತದಲ್ಲಿ ಏನ್ ಮಾಡತ್ತ ಅದು ಸಾರಿ ಕರ್ನಾಟಕದಲ್ಲಿ ಏನ್ ಮಾಡ್ತಾನಂದ್ರೆ ಇದರ ಒಂದು ಸಾಮ್ರಾಜ್ಯದಲ್ಲಿ ಅವರನ್ನು ದುಡಿಸ್ಕೊಂತಾನ. ಯಾರು? ಕರಿಕಾಳ ಚೋಳ. ಇವ್ರು ಮೂವರ್ದೇ ಬಂದಿತ್ತು ಮೊನ್ನೆ ಕ್ವಶನ್. ಓಕೆ, ರಾಜ ಚೋಳ, ಒಂದನೇ ರಾಜೇಂದ್ರ ಚೋಳ ಮತ್ತು ಕರಿಕಾಳ ಚೋಳ, ಇವ್ರು ಮೂವರು ಏನಪ್ಪಾ ಅಂತಂದ್ರೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದಂತ ಚೋಳರ ರಾಜರಾಗಿದ್ದ ನೋಡ್ರಿ. ನೆನಪಲ್ಲಿ ಇಟ್ಕೊಳ್ರಿ, ಇವ್ರು ಮೂವರು. ಮತ್ತೆ ಯಾರು ಚೋಳದ ಮೇಲೆ ಒಂದು ಶ್ರೀಲಂಕಾದ ಮೇಲೆ ದಾಳಿ ಮಾಡಿಲ್ಲ. ಒಂದರ ರಾಜ ಶ್ರೀಲಂಕಾದ ಉತ್ತರ ಭಾಗವನ್ನು ಮಾತ್ರ ವಶಪಡಿಸಿಕೊಂಡಿದ್ದನು. ನೋಡ್ರಿ, ಉತ್ತರ ಭಾಗವನ್ನು ಮಾತ್ರ ಯಾರು ವಶಪಡಿಸಿಕೊಂಡಿರ್ತಾನೆ ಅಂದ್ರೆ ಒಂದನೇ ರಾಜೇಂದ್ರ ಚೋಳ. ಅವನ ಮಗ ಆಗಿರುವಂತ ಒಂದನೇ ರಾಜೇಂದ್ರ ಚೋಳ ಏನ್ ಮಾಡ್ತಾನೆ ಅಂದ್ರೆ ಇಡೀ ಒಂದು ಶ್ರೀಲಂಕಾವನ್ನು ತನ್ನ ಒಂದು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುತ್ತಾನ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ನೋಡೋದಾದ್ರೆ ರಾಜೇಂದ್ರನು ಏನ್ ಮಾಡ್ತಾನೆ ಅಂದ್ರೆ ಶ್ರೀಲಂಕಾದ ರಾಜ ಆಗಿರುವಂತ 5ನೇ ಮಹಿಂದನನ್ನು ಸೆರೆ ಹಿಡಿತಾನ. ಶ್ರೀಲಂಕಾವನ್ನು ಮುಮ್ಮಡಿ ಚೋಳ ಮಂಡಲಂ ಎಂಬ ಒಂದು ಹೆಸರಿನಿಂದ ಕೂಡ ಕರೆಯಲಾಗುತ್ತಿತ್ತು ನೋಡ್ರಿ. ಮುಮ್ಮಡಿ ಚೋಳ ಮಂಡಲಂ ಯಾವ್ದು ಕರಿತಿರ್ತಾರ? ಚೋಳ ಮಂಡಲಂಗೆ, ಶ್ರೀಲಂಕಾಕ್ಕೆ. ಓಕೆ, ನೆಕ್ಸ್ಟ್, ಚೋಳ ಸಾಮ್ರಾಜ್ಯವು ಪ್ರಮುಖವಾಗಿ ಯಾವ ನದಿಯ ಮುಖಜ ಭೂಮಿಯಲ್ಲಿ ಅಭಿವೃದ್ಧಿ ಹೊಂದಿತ್ತು ಅಂತ ಕೊಟ್ಟಿದ್ದಾರೆ. ಯಾವ ನದಿಯ ತೀರದಲ್ಲಿ ಅಭಿವೃದ್ಧಿ ಹೊಂದಿತ್ತಪ್ಪ ಅಂತಂದ್ರೆ ಅದು ಕಾವೇರಿ ನದಿ ತೀರದಲ್ಲಿ ಅಭಿವೃದ್ಧಿ ಹೊಂದಿರ್ತದೆ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಚೋಳರ ನಾಡು ಕಾವೇರಿ ನದಿಯ ಫಲವತ್ತಾದಂತ ಮುಖಜ ಭೂಮಿಯಲ್ಲಿ ಏನಪ್ಪಾ ಅಂತಂದ್ರೆ ಕೇಂದ್ರೀಕೃತವಾಗಿರ್ತದ. ಇದು ಅವರ ಒಂದು ಆರ್ಥಿಕತೆಯ ಜೀವನ ನಡೆಯಾಗಿರ್ತದ. ಓಕೆ, ಈ ಒಂದು ಪ್ರದೇಶದಲ್ಲಿ ಐತಿಹಾಸಿಕವಾಗಿ ಚೋಳ ಮಂಡಲಂ ಎಂದು ಕರಿತಿರ್ತಾರೆ ನೋಡ್ರಿ ಈ ಒಂದು ಪ್ರದೇಶವನ್ನು. ನೆಕ್ಸ್ಟ್, ಚೋಳರ ನೌಕಾಪಡೆಯು ಯಾವ ಒಂದು ಸಾಗರೋತ್ತರ ಸಾಮ್ರಾಜ್ಯದ ಮೇಲೆ ಯಶಸ್ವಿಯಾಗಿ ದಾಳಿ ನಡೆಸಿತ್ತಂತ ಕೊಟ್ಟಿದ್ದಾರೆ. ಚೋಳರ ನೌಕಾಪಡೆಯು ಯಾವ ಒಂದು ಸಾಗರೋತ್ತರ ಸಾಮ್ರಾಜ್ಯದ ಮೇಲೆ ಯಶಸ್ವಿ ದಾಳಿ ನಡೆಸಿತು? ನೋಡ್ರಿ, ದಕ್ಷಿಣ ಭಾರತದಲ್ಲಿ ನೌಕಾಪಡೆಯನ್ನು ಹೊಂದಿರುವಂತ ಯಾವ್ದಾದ್ರು ಇದ್ರೆ ಅದು ನಮ್ಮ ಒಂದು ಚೋಳ ಸಾಮ್ರಾಜ್ಯ ಆಗಿರ್ತದೆ. ಓಕೆ, ಇದ್ರ ಮೇಲೆ ಕೂಡ ಕ್ವಶನ್ ಆಗಿದೆ. ನೌಕಾಪಡೆಯನ್ನು ಹೊಂದಿರುವಂತ ವಂಶಾಗಿತ್ತಂದ್ರೆ ಅದು ಚೋಳ ಸಾಮ್ರಾಜ್ಯ ಆಗಿರುತ್ತೆ ನೋಡ್ರಿ. ಇದು ಬಿಟ್ರೆ ಪಾಂಡ್ಯರು, ಚೇರರು, ಶಾಂತವಾಹನರು ಇವ್ರು ಯಾರು ನೌಕಾಪಡೆಯಲ್ಲಿ ಪ್ರಬಲರಾಗಿರೋದಿಲ್ಲ. ಚೋಳರು ಮಾತ್ರ ಈ ಒಂದು ನೌಕಾಪಡೆಯಲ್ಲಿ ಪ್ರಬಲರಾಗಿರ್ತಾರ. ಇಲ್ಲಿ ಯಾವ ಒಂದು ದಾಳಿ ಮೇಲೆ ನಡೆಸಿದ್ದಾರೆ ಅಂತ ಕೊಟ್ಟಿದ್ದಾರೆ, ಯಾವ ಒಂದು ಸಾಮ್ರಾಜ್ಯದ ಮೇಲೆ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಸರಿಯಾದ ಉತ್ತರ ಶ್ರೀ ವಿಜಯ ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸ್ತಾರ ನೋಡ್ರಿ ಇವ್ರು ಚೋಳರು ನೌಕಾಪಡೆ ಮೂಲಕ. ಒಂದನೇ ರಾಜೇಂದ್ರ ಚೋಳ ಏನ್ ಮಾಡ್ತಾರ ಅಂದ್ರೆ ಆಗ್ನೇಯ ದೇಶ ಆಗಿರುವಂತ ಇಂಡೋನೇಷ್ಯಾ ಅಥವಾ ಮಲೇಷ್ಯಾ ಅಂದ್ರೆ ಶ್ರೀ ವಿಜಯ ಅಂತ ಕರಿತಿರ್ತಾರ. ಈ ಒಂದು ಸಾಮ್ರಾಜ್ಯದ ಮೇಲೆ ಏನ್ ಮಾಡ್ತಾನಂದ್ರೆ ದಾಳಿಯನ್ನು ನಡೆಸಿ ಜಯಗೊಳಿಸ್ತಾನ. ಜಯಶಾಲಿ ಆಗುತ್ತ ನೋಡ್ರಿ. ಇಂಡೋನೇಷ್ಯಾ, ಮಲೇಷ್ಯಾ ಈ ಪ್ರಸ್ತುತ ಇದೆ ಅಲ್ಲಿ. ಈ ಒಂದು ದಾಳಿ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಚೀನಾ ಮತ್ತು ಆಗ್ನೇಯ ಏಷ್ಯಾ ವ್ಯಾಪಾರದ ಮೇಲೆ ಮಾರ್ಗಗಳ ಮೇಲಿನ ಏಕಸ್ವಾಮ್ಯ ಬೆಳೆಸುವುದು ಈ ಒಂದು ದಾಳಿಯ ಪ್ರಮುಖ ಉದ್ದೇಶ ಆಗಿರ್ತದ. ಬಂಗಾಳ ಕೊಯ್ಲಿಯನ್ನು ಚೋಳರ ಸರೋವರ ಎಂದು ಕರಿತಿತ್ತು ನೋಡ್ರಿ. ಬಂಗಾಳ ಕೊಯ್ಲಿಯನ್ನು ಏನಂತ ಕರಿತಿರ್ತಾರ? ಚೋಳರ ಸರೋವರ ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಕಾವೇರಿ ನದಿಗೆ ಪ್ರಾಚೀನ ಕಲ್ಯಾಣೈ ಅಣೆಕಟ್ಟು ಕಟ್ಟಿದಂತ ಚೋಳ ಅರಸ ಯಾರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್, ನಾನು ಆಗತಾನೆ ಹೇಳಿದೆ. ಏನ್ ಮಾಡ್ತಿದ್ರು ಆ ವ್ಯಕ್ತಿ? ಶ್ರೀಲಂಕಾದ ದಾಳಿ ಮಾಡಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತ ಆ ಒಂದು ವ್ಯಕ್ತಿಗಳನ್ನು ಕರೆತಂದು ಗೇಸಿಂದ ಭಾರತ ಮೇಲೆ ಏನ್ ಮಾಡ್ತಿರ್ತಾನಂದ್ರೆ ಕರ್ನಾಟಕದಲ್ಲಿ
ದುಡಿಸಿಕೊಳ್ತಿರ್ತಾನ ಅಂದೆ ಅದು ಯಾರು ಕರಿಕಾಲ ಚೋಳ ಸರಿಯಾದ ಉತ್ತರ ಇದೆ ನೋಡ್ರಿ. ಓಕೆ, ಕರಿಕಾಲ ಚೋಳ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಸಂಗಮ್ ಕಾಲದ ಅತ್ಯಂತ ಪ್ರಸಿದ್ಧ ಚೋಳ ಅರಸನಾಗಿರುವಂತ ಕರಿಕಾಲ ಚೋಳ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಕಾವೇರಿ ನದಿಗೆ ಕಲ್ಯಾಣಿ ಎಂಬ ಒಂದು ಹಳೆಯ ಮತ್ತು ಬೃಹತ್ ಅಣೆಕಟ್ಟನ್ನು ನಿರ್ಮಾಣ ಮಾಡುತ್ತಾನ. ಇಲ್ಲಿ ನಿರ್ಮಾಣ ಮಾಡಕ ಜನ ಎಲ್ಲೇಸಿಂದ ಕರ್ಕೊಂಡ್ ಬರ್ತಾನ ಅಂದ್ರೆ ಅದೇ ಶ್ರೀಲಂಕಾದ ಒಂದು ತೀರದಲ್ಲಿರುವಂತ ಜನರನ್ನು ಕರ್ಕೊಂಡ್ ಬಂದ್ ಗೇಸಿಂದ ಅವರನ್ನು ಹಿಡಿದು ಗೇಸಿಂದ ಈ ಒಂದು ಕಲ್ಯಾಣಿ ಎಂಬ ಒಂದು ಅಣೆಕಟ್ಟನ್ನು ಕಟ್ಟಿಸ್ತಾನ. ಇದು ವಿಶ್ವದ ಅತ್ಯಂತ ಹಳೆಯ ಮತ್ತು ಇಂದಿಗೂ ಬಳಕೆ ಆಗುತ್ತಿರುವಂತಹ ನೀರಾವರಿ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ನೋಡ್ರಿ ಈ ಒಂದು ಅಣೆಕಟ್ಟು. ನೆಕ್ಸ್ಟ್, ಚೋಳರ ಕಾಲದಲ್ಲಿ ಭೂಕಂದಾಯವನ್ನು ಪ್ರಮುಖವಾಗಿ ಏನೆಂದು ಕರೆಯುತ್ತಿದ್ದರು? ಭೂಕಂದಾಯ, ಚೋಳರ ಒಂದು ಭೂಕಂದಾಯವನ್ನು ಏನಂತ ಕರಿತಾರ ಅಂದ್ರೆ ಕಡಿಮೆ ಅಥವಾ ಪುರವು ವರಿ ಅಂತ ಕರಿತಿದ್ರು ನೋಡ್ರಿ ಚೋಳರ ಒಂದು ಭೂಕಂದಾಯ. ಚೋಳರ ಆಡಳಿತದಲ್ಲಿ ಭೂಕಂದಾಯವೇ ಸರ್ಕಾರದ ಪ್ರಮುಖ ಆದಾಯವಾಗಿರುತ್ತೆ ನೋಡ್ರಿ. ಇದನ್ನ ಏನಪ್ಪಾ ಅಂತಂದ್ರೆ ಕಡವೈ ಅಥವಾ ಪುರವು ವರಿ ಎಂದು ಕರಿತಿರ್ತಾರೆ ಇವರು. ಸಾಮಾನ್ಯವಾಗಿ ಬೆಳೆದ ಒಂದು ಈ ಏನಿದೆ ಬೆಳೆದ ಒಂದು ಮಾತ್ರ ಮೇಲೆ 1/3 ಅಷ್ಟು ಏನ್ ಮಾಡ್ತಿದ್ರು ಅಂದ್ರೆ ಕಂದಾಯ ವಸೂಲಿಯನ್ನು ಮಾಡ್ತಿದ್ರು. ಬೆಳೆದ ಒಂದು ಸಂಪತ್ತಿನ ಮೇಲೆ 1/3 ಅಷ್ಟು ಕಂದಾಯ ಇತ್ತು. ಕಂದಾಯ ಇಲಾಖೆನ ಅಂತ ಕರಿತಿದ್ರಪ್ಪ ಅಂತಂದ್ರೆ ಪುರವು ವರಿ ಅಥವಾ ತಿಣೈಕಲ್ಲಂ ಎಂದು ಕರಿತಿರ್ತಾರೆ ನೋಡ್ರಿ ಈ ಒಂದು ಕಂದಾಯ ಇಲಾಖೆಯನ್ನು. ನೆಕ್ಸ್ಟ್, ಚೋಳ ಸಾಮ್ರಾಜ್ಯದ ಆಡಳಿತಾತ್ಮಕ ವಿಭಾಗದಲ್ಲಿ ಮಂಡಲಂ ಎಂದರೆ ಏನು ಅಂತ ಕೊಟ್ಟಿದ್ದಾರೆ. ಮಂಡಲಂ ಎಂದರೆ ಏನು? ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಉತ್ತರ ನೀಡಿ. ಓಕೆ, ಕ್ವಶನ್ ನಂಬರ್ 1 ಅಂತ ಉತ್ತರ ನೀಡಿ. ಕ್ವಶನ್ ನೋಡ್ಕೊಡ್ರಿ. ಚೋಳ ಸಾಮ್ರಾಜ್ಯದ ಆಡಳಿತಾತ್ಮಕ ವಿಭಾಗದಲ್ಲಿ ಮಂಡಲಂ ಎಂದರೆ ಏನು? ನೋಡೋಣ, ನೀವು ಕೂಡ ಚೋಳರ ಒಂದು ಸಾಮ್ರಾಜ್ಯದ ಮೇಲೆ ಎಷ್ಟು ಓದ್ಕೊಂಡ್ರಿ ಅಂತ ಗೊತ್ತಾಗುತ್ತೆ. ಓಕೆ, ಮಂಡಲಂ ಅಂತ ಏನಂತ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದ ನೋಡ್ರಿ. ದೇವಸ್ಥಾನದ ನಿರ್ವಹಣೆಗಾಗಿ ದಾನವಾಗಿ ನೀಡಲಾಗುತ್ತಿದ್ದ ಭೂಮಿಯನ್ನು ಏನೆಂದು ಕರೆಯಲಾಗುತ್ತಿದ್ದರು? ಅಂದ್ರೆ ದೇವಸ್ಥಾನಕ್ಕೆ ಏನ್ ಮಾಡ್ತಿದ್ರ ಅಂದ್ರೆ ಭೂಮಿಯನ್ನು ದಾನ ಮಾಡ್ತಿದ್ರು. ಅದಕ್ಕೆ ಏನಂತ ಕರಿತಾರಪ್ಪ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಏನಪ್ಪಾ ಅಂತಂದ್ರೆ ದೇವದಾನ ಅಥವಾ ದೇವದಾನ ಅಂತಾನೆ ಕರಿತಿದ್ರು ನೋಡ್ರಿ. ದೇವದಾನ ಅಥವಾ ದೇವದಾಯ ಅಂತ ಕರಿತಿರ್ತಾರೆ ಈ ಒಂದು ಭೂಮಿಯನ್ನು ದಾನ ಮಾಡೋದು. ಓಕೆ, ಚೋಳರ ಕಾಲದಲ್ಲಿ ದೇವಾಲಯ ಖರ್ಚು ಮತ್ತು ನಿರ್ವಹಣೆಗಾಗಿ ತೆರಿಗೆ ಮುಕ್ತವಾಗಿ ನೀಡುತ್ತಿದ್ದ ಭೂಮಿಯನ್ನು ದೇವದಾನ ಅಥವಾ ದೇವದಾಯ ಅಂತ ಕರಿತಿರ್ತಾರೆ. ಇದಕ್ಕೆ ಬ್ರಹ್ಮದೇಯ ಅಂತ ಹೇಳುತ್ತೆ ನೋಡ್ರಿ. ಬ್ರಾಹ್ಮಣರಿಗೆ ನೀಡುತ್ತಿದ್ದ ದಾನದ ಭೂಮಿ ಕ್ವಶನ್ ಆಗಿದೆ. ಇದು ಒಂದಿಸಿ ಬೇರೆ ರೀತಿಯಲ್ಲಿ ಆಗಿದೆ ನೋಡಿ. ಇದು ಕೂಡ ಕೆದವರು ಈ ರೀತಿಯಾಗಿ ಕೇಳ್ತಾರೆ. ಬ್ರಹ್ಮದೇವಿ ಎಂಬ ಒಂದು ಏನಂತ ಕರಿತಾರೆ ಅಂದ್ರೆ ಇದು ಬ್ರಾಹ್ಮಣರಿಗೆ ನೀಡುತ್ತಿದ್ದಂತ ದಾನದ ಭೂಮಿಯನ್ನು ಬ್ರಹ್ಮದೇವಿ ಅಂತ ಕರಿತಾರೆ. ಪಳ್ಳಿ ಚಂದಂ ಇದು ಜೈನ ಬಸದಿಗಳಿಗೆ ನೀಡುತ್ತಿದ್ದ ದಾನ ಭೂಮಿ. ಯಾವುದು? ಪಳ್ಳಿ ಚಂದಂ. ಓಕೆ, ನೋಡ್ಕೊಳ್ರಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಚೋಳರ ಕಾಲದಲ್ಲಿ ಸ್ಥಳೀಯ ಗ್ರಾಮ ಸಭೆಗಳಲ್ಲಿ ವಾರ್ಡ್ಗಳನ್ನು ಏನೆಂದು ಕರೀತಿದ್ದರು? ವಾರ್ಡ್ಗಳನ್ನು ಏನೆಂದು ಕರೀತಿದ್ದರು? ಸರಿಯಾದ ಉತ್ತರ ಕುಂಡುಂ ನೋಡ್ರಿ. ಕುಂಡುಬು ಎಂಬುದು ವಾರ್ಡ್ಗಳ ಒಂದು ಸಂಖ್ಯೆ ಆಗಿರುತ್ತೆ. ಓಕೆ, ವಾರ್ಡ್ಗಳನ್ನು ಕುಂಡುಂಬು ಎಂದು ಕರಿತಿರ್ತಾರೆ. ಗ್ರಾಮದ ಆಡಳಿತಕ್ಕಾಗಿ ಪ್ರತಿ ಗ್ರಾಮವನ್ನು 30 ವಾರ್ಡ್ಗಳಾಗಿ ವಿಂಗಡಣೆ ಮಾಡಿರ್ತಾರ. ಈ ಒಂದು ವಾರ್ಡ್ಗಳನ್ನು ಕುಂಡುಂ ಎಂದು ಕರಿತಿರ್ತಾರೆ ನೋಡ್ರಿ. ಪ್ರತಿ ಕುಂಡುಂಬಿನಲ್ಲಿ 2 ಪ್ರತಿನಿಧಿಗಳನ್ನು ಕುಡುವಲೆ ಪದ್ಧತಿ ಮೂಲಕ ಆಯ್ಕೆ ಮಾಡಲಾಗುತ್ತಿತ್ತು. ಯಾವ ರೀತಿಯಾಗಿ ಒಂದು ಆಯ್ಕೆ ಮಾಡ್ತಿರ್ತಾರಪ್ಪ ಅಂತಂದ್ರೆ ಒಂದು ಚಿಕ್ಕ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಚೀಟಿ ಎತ್ತುವ ಮೂಲಕ ಈ ಒಂದು ಸದಸ್ಯರನ್ನು ನೇಮಕ ಮಾಡ್ತಿರ್ತಾರ. ನೆಕ್ಸ್ಟ್, ಮುಮ್ಮಡಿ ಚೋಳ ಎಂಬ ಬಿರುದನ್ನು ಧರಿಸಿದಂತ ಪ್ರಸಿದ್ಧ ಚೋಳರ ಅರಸ ಯಾರು? ಮುಮ್ಮಡಿ ಚೋಳ ಎಂಬ ಬಿರುದನ್ನು ಧರಿಸಿರ್ತಾನ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ 1ನೇ ರಾಜೇಂದ್ರ ಚೋಳ ನೋಡ್ರಿ. 1ನೇ ರಾಜ ಚೋಳ. ಯಾಕಪ್ಪ ಅಂತಂದ್ರೆ ಈತ ಶ್ರೀಲಂಕಾ, ಪಾಂಡ್ಯ, ಚೇರ ಈ 3 ಒಂದು ರಾಜ್ಯವೇ ಅವುಗಳ ಮೇಲೆ ಆಕ್ರಮಣ ಮಾಡಿರ್ತಾನ. ಅದಕ್ಕಾಗಿ ಈತನಿಗೆ ಮುಮ್ಮಡಿ ಚೋಳ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾನೆ ನೋಡ್ರಿ. ಪಾಂಡ್ಯ, ಚೇರ, ಶ್ರೀಲಂಕಾದ ಮೇಲೆ ದಾಳಿ ಮಾಡಿರ್ತಾನ. ಅದಕ್ಕಾಗಿ ಈ ಒಂದು ಮುಮ್ಮಡಿ ಚೋಳ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತಾನೆ. 1ನೇ ರಾಜ ಚೋಳನು ಚೇರ, ಪಾಂಡ್ಯ ಮತ್ತು ಶ್ರೀಲಂಕಾದ ರಾಜರ ಮೇಲೆ ದಾಳಿ ಮಾಡಿ ಸೋಲಿಸಿದ ಕಾರಣ ಅವನಿಗೆ ಮುಮ್ಮಡಿ ಚೋಳ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನ. ಓಕೆ, 3 ಕಿರೀಟಗಳ ಧರಿಸಿದವನ್ ಅಂತ ಕೂಡ ಅಂತಾರ ನೋಡ್ರಿ. ಇದೇ ರಾಜನ ಒಂದು ಬಿರುದು ಏನಪ್ಪಾ ಅಂತಂದ್ರೆ ಜಯಂಗೊಂಡನ್, ಶಿವಪಾದಶೇಖರ ಎಂಬ ಬಿರುದುಗಳು ಕೂಡ ಈತ ಒಂದು ರಾಜನ ಬಿರುದುಗಳಾಗಿವೆ. ಯಾರಪ್ಪ ಅಂತಂದ್ರೆ 1ನೇ ರಾಜ ಚೋಳನು. ನೆಕ್ಸ್ಟ್, ಚೋಳರ ವಂಶದ ಕೊನೆಯ ಅರಸ ಯಾರು?
ಚೋಳರ ವಂಶದ ಕೊನೆ ಅರಸ. ನೋಡ್ರಿ ಯಾವುದೇ ಒಂದು ರಾಜಮನೆತನ ಆಗ್ಲಿ ಸ್ಥಾಪಕ ಮತ್ತು ಅಲ್ಲಿ ಇರುವಂತ ಪ್ರಮುಖ ಅರಸರು ಮತ್ತು ಕೊನೆಯದಾಗಿ ಕೊನೆಯ ಅರಸ ಗೊತ್ತಿರಲೇಬೇಕಾಗ್ತದೆ. ಕೊನೆಯ ಅರಸ ಯಾರಪ್ಪ ಅಂತಂದ್ರೆ 3ನೇ ರಾಜೇಂದ್ರ ಚೋಳ. ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ. 3ನೇ ರಾಜೇಂದ್ರ ಚೋಳ ಏನಪ್ಪಾ ಅಂತಂದ್ರೆ ಸಾಮ್ರಾಜ್ಯಶಾಹಿ ಚೋಳ ವಂಶದ ಕೊನೆ ಆಡಳಿತಗಾರ ಆಗಿರ್ತಾನೆ. 1279ರಲ್ಲಿ ಪಾಂಡ್ಯರು ಇವನನ್ನು ಸೋಲಿಸುವ ಮೂಲಕ ಚೋಳ ಸಾಮ್ರಾಜ್ಯದ ಅಂತ್ಯವಾಗುತ್ತದೆ ಅಂತ ಹೇಳ್ಬೋದು. ಯಾವಾಗ? 1279ರಲ್ಲಿ. ಚೋಳರ ಪತನ ನಂತರ ಪಾಂಡ್ಯರ ಮತ್ತು ಹೊಯ್ಸಳರೇನಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರಬಲರಾಗ್ತಾರ. ಚೋಳರ ಸಾಮ್ರಾಜ್ಯ ಮುಗಿದ ನಂತರ. ನೆಕ್ಸ್ಟ್, ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಚಿನ್ನದ ನಾಣ್ಯವನ್ನು ಏನೆಂದು ಕರೆಯುತ್ತಿದ್ದರು? ಚೋಳರ ಒಂದು ಕಾಲದಲ್ಲಿ ಚಿನ್ನದ ನಾಣ್ಯವನ್ನು ಏನೆಂದು ಕರೀತಿದ್ರಪ್ಪ? ನೋಡ್ರಿ, ನಾಳೆ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಕೇಳಿದ್ರೆ ನಿಮಗ್ ಗೊತ್ತಿಲ್ಲ. ಈ ಚಾಪ್ಟರ್ ಓದಿರ್ತಾರ, ಅದು ಬರೀ ಯಾಂತ್ರಿಕ ಕಲಿಕೆ ಆಗಿರ್ತದೆ. ನೀವೇನ್ ಮಾಡ್ಬೇಕು, ಒಂದ್ಸಲ ಬರೆದು ತೆಗಿಬೇಕು. ನೀವೇನ್ ಓದಿದ್ರೆ ಅದನ್ನ ನೆನಪು ಮಾಡ್ಕೋಬೇಕು, ಅವಾಗ ತಲೆಯಲ್ಲಿ ಸೇವಾತ್ ನೋಡ್ರಿ. ಚೋಳರ ಒಂದು ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ಚಿನ್ನದ ನಾಣ್ಯವನ್ನು ಏನೆಂದು ಕರಿತಿದ್ರು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಕಾಸು ನೋಡ್ರಿ. ಓಕೆ, ಕಾಸು ಎಂದು ಕರಿತಿರ್ತಾರೆ ಇವನ ಒಂದು ಆಡಳಿತದಲ್ಲಿ. ಚೋಳರ ಆರ್ಥಿಕತೆ ಅತ್ಯಂತ ಬಲಿಷ್ಠ ಆಗಿರುತ್ತೆ ನೋಡ್ರಿ. ಅವರು ವ್ಯಾಪಾರಕ್ಕಾಗಿ ಪ್ರಧಾನವಾಗಿ ಕಾಸು ಎಂಬ ಒಂದು ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದಿರ್ತಾರ. ಈ ಒಂದು ನಾಣ್ಯಗಳ ಒಂದು ಬದಿಯಲ್ಲಿ ಚೋಳರ ರಾಜ ಲಾಂಛನ ಆಗಿರುವಂತ ಹುಲಿ ಚಿತ್ರ ಇರ್ತದೆ ನೋಡ್ರಿ. ಒಂದು ಬದಿಯಲ್ಲಿ ಏನಪ್ಪಾ ಅಂತಂದ್ರೆ ಹುಲಿ ಚಿತ್ರ ಇರ್ತದ, ಇನ್ನೊಂದು ಬದಿಯಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ರಾಜನ ಹೆಸರಿರ್ತದ, ಆ ಒಂದು ಕಾಲದ ರಾಜನ ಹೆಸರು ಇರ್ತದೆ ನೋಡ್ರಿ. ಓಕೆ, ಒಂದು ಹುಲಿ ಚಿತ್ರ, ಒಂದು ಆತನ ಹೆಸರು ಇರ್ತದ. ನೆಕ್ಸ್ಟ್, ಚೋಳರ ಕಾಲದಲ್ಲಿ ಯಾವ ಒಂದು ವಾಸ್ತುಶಿಲ್ಪ ಶೈಲಿಯು ತನ್ನ ಉತ್ತುಂಗವನ್ನು ತಲುಪಿತು ಅಂತ ಕೊಟ್ಟಿದ್ದಾರೆ? ಚೋಳರ ಕಾಲದ ಒಂದು ವಾಸ್ತುಶಿಲ್ಪ ಶೈಲಿ ಯಾವುದು? ನಾಗರ ಶೈಲಿ, ದ್ರಾವಿಡ ಶೈಲಿ, ವೇಸರ ಶೈಲಿ, ಹೊಯ್ಸಳ ಶೈಲಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ದ್ರಾವಿಡ ಶೈಲಿ ಅಂತ ನಾವ್ ಹೇಳ್ತೀವಿ. ವಂದಿಸಿ ಬರೆಯಲು ಕೂಡ ಕೊಡ್ಬೋದು ನೋಡ್ರಿ. ಯಾವ ಶೈಲಿ ಅಂದ್ರೆ ದ್ರಾವಿಡ ಶೈಲಿ ಚೋಳರದಾಗಿರ್ತದ. ದಕ್ಷಿಣ ಭಾರತ ದ್ರಾವಿಡ ದೇವಾಲಯಗಳನ್ನು ವಾಸ್ತುಶಿಲ್ಪವು ಏನಪ್ಪಾ ಅಂತಂದ್ರೆ ಚೋಳರ ಕಾಲದ ಪರಾಕಾಷ್ಠೆಯನ್ನು ತಲುಪ್ತದ. ಬೃಹತ್ ವಿಮಾನಗಳು ಮತ್ತು ಗೋಪುರಗಳು ಇವರ ಪ್ರಮುಖ ಕೊಡುಗೆ ಆಗಿವೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ವಿಮಾನವೇ ಆದಂತ ಒಂದು ಗೋಪುರ ಒಂದು ಮಾಡ್ತಿರ್ತಾರೆ, ಗೋಪುರವನ್ನು ಕಟ್ಟುತ್ತಿರ್ತಾರೆ. ಯಾರು? ಚೋಳರು. ಇವ್ರದ್ದು ಯಾವ್ದೋ ಒಂದು ಶೈಲಿಯಪ್ಪ ಅಂತಂದ್ರೆ ದ್ರಾವಿಡ ಶೈಲಿ ನೋಡ್ರಿ. ಪಲ್ಲವರ ಒಂದು ಕಾಲದಲ್ಲಿ ಪ್ರಾರಂಭವಾದಂತ ಈ ಒಂದು ದ್ರಾವಿಡ ಶೈಲಿ ಏನಾಗುತ್ತಂದ್ರೆ ಚೋಳರ ಒಂದು ಪರಿಪೂರ್ಣತೆಗೆ ಕೊಂಡೊಯ್ತದೆ ಅಂತ ಹೇಳ್ಬೋದು. ಪಲ್ಲವರಿಂದ ಚೋಳರವರೆಗೂ ಬರ್ತದ. ನೆಕ್ಸ್ಟ್, ಕಂಡಾರಂ ಕೊಂಡಾನ್ ಎಂಬ ಒಂದು ಬಿರುದನ್ನು ಯಾರಿಗೆ ತಂದು ಕೊಟ್ಟಿದ್ದಾರೆ? ಕಂಡಾರಂ ಕೊಂಡಾನ್ ಅಥವಾ ಕಂಡಾರಂ ಅನ್ನು ಗೆದ್ದವನು. ಕಂಡಾರಂ ಅನ್ನು ಗೆದ್ದವನಿಗೆ ಏನಂತ ಕರೀತಾರ? ಕಂಡಾರಂ ಕೊಂಡಾನ್ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನ. ಈತ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ಸ್ ಬಿ ನೋಡ್ರಿ. 1ನೇ ರಾಜ ಅಲ್ಲ ನಿಂದ್ರಿ. ಸರಿಯಾದ ಉತ್ತರ ಯಾವ್ದಾಗಿತ್ತು ಅಂದ್ರೆ ಇದು 1ನೇ ರಾಜ ಚೋಳ ಅಲ್ಲ, 1ನೇ ರಾಜೇಂದ್ರ ಚೋಳ ನೋಡ್ರಿ. ಓಕೆ, 1ನೇ ರಾಜೇಂದ್ರ ಚೋಳ ಏನಪ್ಪಾ ಅಂತಂದ್ರೆ ಕಂಡಾರಂ ಗೆದ್ದಿತಾನಂತ. ಅದಕ್ಕಾಗಿ ಕಂಡಾರಂ ಕೊಂಡಾನ್ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನ. ಓಕೆ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಭಾಗದ ಕಂಡಾರಂ ಅನ್ನು ವಶಪಡಿಸಿಕೊಂಡಿದ್ದ ಕಾರಣಕ್ಕಾಗಿ 1ನೇ ರಾಜೇಂದ್ರನಿಗೆ ಕಂಡಾರಂ ಕೊಂಡಾನ್ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನ. ಅಂದ್ರೆ ಮಲೇಷಿಯಾ ಏನ್ ಇಂಡೋನೇಷ್ಯಾ ಅಂತೀವಲ್ಲ, ಅವು ಏನಪ್ಪಾ ಅಂತಂದ್ರೆ ಶ್ರೀ ವಿಜಯ ಸಾಮ್ರಾಜ್ಯ ಆಗಿರುತ್ತೆ ಆ ಒಂದು ಕಾಲದಲ್ಲಿ. ಅವಲ್ಲಿರುವಂತ ಕಂಡಾರಂ ಅನ್ನು ಪಡೆದುಕೊಳ್ತಾನ. ಅದಕ್ಕಾಗಿ ತನಗೆ ಕಂಡಾರಂ ಕೊಂಡಾನ್ ಎಂಬ ಒಂದು ಬಿರುದನ್ನು ಪಡೆದುಕೊಳ್ಳುತ್ತಾನೆ 1ನೇ ರಾಜೇಂದ್ರ ಚೋಳ. ಇದು ಆತ ಒಂದು ನೌಕಾಬಲ ಮತ್ತು ಆಗ್ನೇಯ ಏಷ್ಯಾದ ಮೇಲಿನ ಪ್ರಭಾವವನ್ನು ತೋರಿಸ್ತದ ಅಂತ ಹೇಳ್ಬೋದು. ಅಂದ್ರೆ ಯಾವ ರೀತಿಯಾಗಿ ಇವ್ರು ನೌಕಾಪಡೆಯಲ್ಲಿ ಬಲಿಷ್ಠರಾಗಿದ್ರಪ್ಪ ಅಂದ್ರೆ ಬೇರೆ ದೇಶದ ಮೇಲೆ ಆಕ್ರಮಣ ಮಾಡಿಗೆಸಿಂದ ಅಲ್ಲಿ ಒಂದು ಬಿರುದನ್ನು ಪಡೆದುಕೊಳ್ತಾರ ಅಂದ್ರೆ ಅದು ನಮ್ಮ ಒಂದು ಕರ್ನಾಟಕದ ಒಂದು ರಾಜ್ಯದ ಹೆಮ್ಮೆ ಅಂತ ಹೇಳ್ಬೋದು. ನೆಕ್ಸ್ಟ್, ಚೋಳರ ಕಾಲದ ಪ್ರಸಿದ್ಧ ವ್ಯಾಪಾರಿ ಸಂಘಗಳಲ್ಲಿ ಒಂದನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ವ್ಯಾಪಾರಿ ಸಂಘಗಳಲ್ಲಿ ಯಾವುದು ಒಂದನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮಣಿಗ್ರಾಮ್. ಮಣಿಗ್ರಾಮಂ ಅಂತ ಏನಪ್ಪಾ ಅಂತಂದ್ರೆ ವ್ಯಾಪಾರಿ ಸಂಘ ಆಗಿರುತ್ತೆ ನೋಡ್ರಿ ಇದೊಂದು. ಓಕೆ, ಇಲ್ಲಿ ಕುಂಡುಂಬ ಎಂಬುದು ಏನಪ್ಪಾ ಅಂತ ನಾವು ನೋಡಿ ವಾರ್ಡ್ಗಳ ಬಗ್ಗೆ ಕರಿತಿರ್ತಾರ. ಇಲ್ಲಿ ಮಣಿಗ್ರಾಮ ಎಂಬುದು ಏನಪ್ಪಾ ಅಂತಂದ್ರೆ ವ್ಯಾಪಾರಿ ಕೇಂದ್ರ ಆಗಿರ್ತದೆ, ವ್ಯಾಪಾರಿ ಸಂಘ. ಓಕೆ, ಮಣಿಗ್ರಾಮ ಮತ್ತು ಅಂಜುವಣಂ ಮತ್ತು ಐನೂರುವಂ ಚೋಳರ ಕಾಲದ ಅತ್ಯಂತ ಪ್ರಬಲ ವ್ಯಾಪಾರಿ ಸಂಘಗಳಾಗಿರ್ತವೆ ನೋಡ್ರಿ. ನೋಟ್ ಮಾಡ್ಕೊಡ್ರಿ.
ಅಂದ್ರೆ ಇಂಪಾರ್ಟೆಂಟ್ ಆದಂತ ಒಂದು ಮ್ಯಾಟರ್ ಅದು. ಇವು ಸಾಗರೋತ್ತರ ವ್ಯಾಪಾರವನ್ನು ನಿಯಂತ್ರಣ ಮಾಡ್ತವೆ ಇವು. ವ್ಯಾಪಾರಿಗಳ ಸಮುದಾಯವನ್ನು ಸಾಮಾನ್ಯವಾಗಿ ನಗರಾತ್ತರ್ ಎಂದು ಕರಿತಿರ್ತಾರ. ನೋಡ್ರಿ ಇದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಪರೀಕ್ಷೆ ಎಕ್ಸಾಮ್ ಪಾಯಿಂಟ್ ಎಂಬುದು ಏನಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಅಂದ್ರೆ ವ್ಯಾಪಾರಿಗಳ ಒಂದು ಸಮೂಹ ಏನಿರ್ತದೆ ಸಮುದಾಯ, ಆ ಒಂದು ಸಮುದಾಯವನ್ನು ಸಾಮಾನ್ಯವಾಗಿ ಏನಂತ ಕರಿತಿರ್ತಾರ, ನಗರಾತ್ತರ್ ಎಂದು ಕರಿತಿರ್ತಾರ ನೋಡ್ರಿ. ನೆಕ್ಸ್ಟ್, ಶಿವಪಾದಶೇಖರ ಬಿರುದು ಯಾರಿಗೆ ಇತ್ತು ಅಂದ್ರೆ ಶಿವನನ್ನು ಪಾದವೇ ತನ್ನ ಕಿರೀಟವೆಂದು ಭಾವಿಸಿದಂತ ರಾಜ. ಈತನಿಗೆ ಶಿವಪಾದಶೇಖರ ಅಂತ ಕರಿತಿದ್ರು. ಈತನ ಯಾವ ರಾಜ ಈ ಒಂದು ಬಿರುದನ್ನು ಹೊಂದಿದ? ಶಿವಪಾದಶೇಖರ ಎಂಬ ಒಂದು ಬಿರುದನ್ನು ಹೊಂದಿದಂತ ರಾಜ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ ನೋಡ್ರಿ. ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ. ನೋಡ್ರಿ ಇಲ್ಲಿ ಬಿರುದು ಕೂಡ ಇಂಪಾರ್ಟೆಂಟ್ ಆಗುತ್ತಾ ನೋಡ್ಕೋಬೇಕು. 1ನೇ ರಾಜರಾಜ ಚೋಳನ ಅಂದ್ರೆ ಕಟ್ಟ ಶೈವ ಭಕ್ತನಾಗಿರ್ತಾನ. ಶಿವನ ಮೇಲಿನ ಅಪಾರ ಭಕ್ತಿಯಿಂದಾಗಿ ಆತ ಶಿವಪಾದಶೇಖರ ಎಂಬ ಒಂದು ಬಿರುದನ್ನು ಧರಿಸ್ತಾನೆ. 1ನೇ ರಾಜರಾಜ ಚೋಳ. ಚೋಳರ ಅರಸರು ಶಿವಭಕ್ತಿ ಸಂತರಾಗಿರ್ತಾರ. ನಾಯರ್ಗಳಿಗೆ ವಿಶೇಷ ಪ್ರೋತ್ಸಾಹ ನೀಡ್ತಿರ್ತಾರ ನೋಡ್ರಿ. ಯಾರಿಗೆ? ನಾಯರ್ನಾರ್ಗಳಿಗೆ ವಿಶೇಷ ಪ್ರೋತ್ಸಾಹ ನೀಡ್ತಿರ್ತಾರ ಈ ಒಂದು ಚೋಳರ ಅರಸರು. ಶೈವ ಭಕ್ತ ಪಂಥದಾಗಿರ್ತಾರ ನೋಡ್ರಿ ಅವರು. ಉತ್ತರ ಮೇರೂರು ಶಾಸನವನ್ನು ಯಾರು ಹೊರಡಿಸಿದ್ರು ಅಂತ ಕೊಟ್ಟಿದ್ದಾರೆ. ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಹೇಳ್ತಾರಂತ ನಿಮ್ಗೆ ಗೊತ್ತಾಯ್ತು. ಇದನ್ನು ಹೊರಡಿಸಿದಂತ ವ್ಯಕ್ತಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಪರಾಂತಕ ಚೋಳ. ಇದಕ್ಕೆ ಸರಿಯಾದ ಉತ್ತರ ಏನ್ ನೋಡ್ರಿ. 1ನೇ ಪರಾಂತಕ ಚೋಳ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಸಿದ್ಧ ಉತ್ತರ ಮೇರೂರು ಶಾಸನವನ್ನು ಕ್ರಿಸ್ತಶಕ 919ರಿಂದ 921ರಲ್ಲಿ ಏನ್ ಮಾಡ್ತಾನೆ ಅಂದ್ರೆ ರಚನೆಯನ್ನು ಮಾಡುತ್ತಾನೆ. ಉತ್ತರ ಮೇರೂರು ಶಾಸನ ರಚನೆ ಮಾಡಿದಂತ ವ್ಯಕ್ತಿ 1ನೇ ಪರಾಂತಕ ಚೋಳ. ಇದು ಮದುರೆಯನ್ನು ಗೆದ್ದಿದ್ದ ಇವನಿಗೆ ಮದುರೈ ಕೊಂಡಣ ಎಂಬ ಒಂದು ಬಿರುದನ್ನು ಇರುತ್ತೆ ನೋಡ್ರಿ. ಯಾರಿಗೆ ಮದುರೈ ಕೊಂಡನ್ ಎಂಬ ಒಂದು ಬಿರುದನ್ನು ಹೊಂದಿದ್ದಪ್ಪ ಅಂತಂದ್ರೆ ಆತ 1ನೇ ಪರಾಂತಕ ಚೋಳ ಮದುರೈ ಕೊಂಡನ್ ಎಂಬ ಒಂದು ಬಿರುದನ್ನು ಹೊಂದಿರ್ತಾನ. ನೆಕ್ಸ್ಟ್, ದ್ರಾವಿಡ ವಾಸ್ತುಶಿಲ್ಪಗಳಲ್ಲಿ ಅತಿ ಎತ್ತರದ ವಿಮಾನ ಎಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಗರ್ಭಗುಡಿಯ ಮೇಲಿನ ಗೋಪುರವನ್ನು ಇವ್ರು ಏನಂತ ಕರಿತಿದ್ರು? ವಿಮಾನ ಅಂತ ಕರಿತಿದ್ರು. ಆ ರೀತಿಯಾಗಿ ಕೆತ್ತನೆ ಮಾಡ್ತಿದ್ರು. ಅದಕ್ಕಾಗಿ ಎಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬೃಹದೇಶ್ವರ ತಂಜಾವೂರು. ಬೃಹದೇಶ್ವರ ದೇವಾಲಯ ತಂಜಾವೂರಿನಲ್ಲಿ ಕಂಡು ಬರ್ತದ. ಈ ಒಂದು ದೇವಾಲಯ ಏನಪ್ಪಾ ಅಂತಂದ್ರೆ ವಿಮಾನಯಾನವು ದ್ರಾವಿಡ ಶೈಲಿಯ ಅತ್ಯಂತ ಎತ್ತರದಾಗಿರ್ತದೆ ನೋಡ್ರಿ. ಸುಮಾರು 216 ಅಡಿ ಅಷ್ಟು ಎತ್ತರವಾಗಿದೆ. ಇದರ ಮೇಲಿರುವಂತ ಕಲ್ಲು 80 ಟನ್ ತೂಕ ಇರುತ್ತೆ ನೋಡ್ರಿ. 80 ಟನ್ ತೂಕದಿಂದ ಹೊಂದಿದೆ. ಎಕ್ಸಾಮ್ ಪಾಯಿಂಟ್ ಅಲ್ಲಿ ದೇವಾಲಯದ ಮುಖ್ಯ ಪ್ರವೇಶ ದ್ವಾರ ಏನಪ್ಪಾ ಅಂತಂದ್ರೆ ಗೋಪುರದ ಎಂದು ಕರೀತಾರೆ. ಗರ್ಭಗುಡಿಯ ಮೇಲಿನ ರಚನೆಯನ್ನು ವಿಮಾನ ಎಂದು ಕರೀತಾರೆ ನೋಡ್ರಿ. ಈಗ ನಾವ್ ಏನ್ ಹೇಳಿದ್ವಿ, ವಿಮಾನ ಅಂದ್ರೆ ಏನಪ್ಪಾ ಅಂತಂದ್ರೆ ಗರ್ಭಗುಡಿಯ ಮೇಲಿನ ಒಂದು ರಚನೆ ಇರುತ್ತ. ನೆಕ್ಸ್ಟ್, ಆಡಳಿತ ವ್ಯವಸ್ಥೆಯಲ್ಲಿ ಒಳನಾಡು ಎಂಬುದು ಏನನ್ನು ಸೂಚಿಸುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಒಳನಾಡು ಎಂಬುದು ಏನನ್ನು ಸೂಚಿಸುತ್ತಿತ್ತು. ಈ ಒಂದು ಪ್ರಶ್ನೆ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಜಿಲ್ಲೆ ನೋಡಿ. ಒಳನಾಡು ಎಂಬುದು ಒಂದು ಜಿಲ್ಲೆ ಆಗಿರ್ತದ. ಮಂಡಲಂ ಎಂಬುದು ಏನಪ್ಪಾ ಅಂತಂದ್ರೆ ಒಂದು ಪ್ರಾಂತ್ಯ ಆಗಿರುತ್ತೆ ನೋಡ್ರಿ. ಮಂಡಲಂ ಎಂಬುದು ಒಂದು ಪ್ರಾಂತ್ಯ. ಅದೇ ರೀತಿ ಆಡಳಿತ ಅನುಕೂಲಕ್ಕಾಗಿ ಒಳನಾಡು ಅಥವಾ ಜಿಲ್ಲೆಗಳಾಗಿ ವಿಭಜನೆ ಮಾಡಿರ್ತಾರೆ ಇವರು. ಒಳನಾಡುಗಳಲ್ಲಿ ಮತ್ತೆ ನಾಡು ತಾಲೂಕುಗಳಾಗಿರ್ತವೆ ನೋಡ್ರಿ, ವಿಂಗಡಣೆ ಮಾಡಿರ್ತಾರ. ನಾಡಿನ ಆಡಳಿತವನ್ನು ಸಭೆಯನ್ನು ನಟ್ಟರ್ ಎಂದು ಕರಿತಿರ್ತಾರ. ಓಕೆ, ಒಳನಾಡು ಅಂದ್ರೆ ತಾಲೂಕು ಅಂತ ಹೇಳ್ತೀವಿ ಅಥವಾ ನಾಡು. ನೆಕ್ಸ್ಟ್, ಪಲ್ಲವರ ಅಂತಿಮ ರಾಜನಾದಂತ ಅಪರಾಜಿತನನ್ನು ಸೋಲಿಸಿ ಚೋಳರ ಸಾಮ್ರಾಜ್ಯವನ್ನು ಭದ್ರಪಡಿಸಿದವನು ಯಾರು ಅಂತ ಕೊಟ್ಟಿದ್ದಾರೆ. ಪಲ್ಲವರ ಒಂದು ಅಪರಾಜಿತನನ್ನು ಸೋಲಿಸಿಂದ ಭದ್ರಪಡಿಸಿದಂತ ಚೋಳರ ಅರಸ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆದಿತ್ಯ ನೋಡ್ರಿ. ಇತಂದೆ ನೀವು ಎಕ್ಸಾಮ್ ಅಲ್ಲಿ ಬಂದಿತ್ತು. 1ನೇ ಆದಿತ್ಯ ಏನಪ್ಪಾ ಅಂತಂದ್ರೆ ಈತ ಶ್ರೀಲಂಕಾದ ಮೇಲೆ ದಾಳಿ ಮಾಡಿಲ್ಲ ನೋಡ್ರಿ. ಇತಂದೆ ಸರಿಯಾಗಿತ್ತು ಅಲ್ಲಿ. ಓಕೆ, ಏನಪ್ಪಾ ಅಂತಂದ್ರೆ ಅಪರಾಜಿತನನ್ನು ಸೋಲಿಸಿರ್ತಾನ. ಈ ಒಂದು ಚೋಳ ಸಾಮ್ರಾಜ್ಯ ಭದ್ರಪಡಿಸಿರ್ತಾನ. ವಿಜಯಾಲಯ ಮಗನಾದಂತ 1ನೇ ಆದಿತ್ಯ ಏನಪ್ಪಾ ಅಂತಂದ್ರೆ ಪಲ್ಲವ ರಾಜ ಅಪರಾಜಿತನನ್ನು ಕೊಂದಗೇಶಿಂದ ಪಲ್ಲವರ ಆಳ್ವಿಕೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸಿ ಚೋಳ ಸಾಮ್ರಾಜ್ಯವನ್ನು ಭದ್ರಪಡಿಸಿದಂತ ಒಂದು ರಾಜ್ಯ ಆಗಿದ್ದಾನೆ ಈ ಒಂದು 1ನೇ ಆದಿತ್ಯ. ಆದಿತ್ಯನು ಕಾವೇರಿ ನದಿ ದಡದಲ್ಲಿ ಹಲವಾರು ಶಿವನ ದೇವಾಲಯನ್ನು ಕೂಡ ನಿರ್ಮಾಣ ಮಾಡ್ತಾನೆ ನೋಡ್ರಿ. ನೆಕ್ಸ್ಟ್, ನಿಮಗೊಂದು ಪ್ರಶ್ನೆ ಇದೆ ನೋಡ್ರಿ. ಅದು
ಧಾರಾಸೂರನಂನಲ್ಲಿರುವಂತ ಪ್ರಸಿದ್ಧ ಐರಾವತೇಶ್ವರ ದೇವಾಲಯ ಯಾರು ನಿರ್ಮಿಸಿದರು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಕ್ವಶನ್ ನಂಬರ್ 2 ಅಂತ ಹಾಕಿ ನೀವು ಕೂಡ ಉತ್ತರವನ್ನು ತಿಳಿಸಿರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ. ಚೋಳ ಸಾಮ್ರಾಜ್ಯದ ಅತ್ಯಂತ ಪ್ರಬಲ ನೌಕಾಪಡೆಗೆ ಕಾರಣಕರ್ತರಾದಂತ ಅರಸರು ಯಾರು? ನೋಡ್ರಿ, ಚೋಳ ಒಂದು ಸಾಮ್ರಾಜ್ಯ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ನೌಕಾಪಡೆ ಬಲವನ್ನು ಹೊಂದಿತ್ತು ಅಂತ ನಿಮಗೆ ಗೊತ್ತಿದೆ. ಇದರಲ್ಲಿ ಪ್ರಮುಖವಾದಂತ ರಾಜರು ಯಾರು? ಈ ಒಂದು ನೌಕಾಪಡೆಗೆ ಕಾರಣಕರ್ತರಾದಂತ ರಾಜರುಗಳು ಯಾರು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾದಂತ ಮಾಹಿತಿಗಳು ಕೂಡ ನೀವು ತಿಳ್ಕೊಂಡಿರ್ಬೇಕಾಗ್ತದ. ಇದಕ್ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 1ನೇ ರಾಜೇಂದ್ರ ಚೋಳ ಮತ್ತು 1ನೇ ರಾಜರಾಜ ಚೋಳ. ಇವ್ರು ಇಬ್ರು ಏನಪ್ಪಾ ಅಂತಂದ್ರೆ ಚೋಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸರುಗಳಾಗಿರ್ತಾರ. ಇವರು ನೌಕಾಪಡೆಗೆ ಕಾರಣಕರ್ತರಾಗ್ತಾರ ನೋಡ್ರಿ. ಇಲ್ಲಿ ಎಲ್ಲಿದೆ? ಆಪ್ಷನ್ ಸಿ ನೋಡ್ರಿ. 1ನೇ ರಾಜರಾಜ ಚೋಳ ಮತ್ತು 1ನೇ ರಾಜೇಂದ್ರ ಚೋಳ ಏನಪ್ಪಾ ಅಂತಂದ್ರೆ ಪ್ರಸಿದ್ಧ ಅರಸರು. ಇವರಿಬ್ಬರು ಏನಪ್ಪಾ ಅಂತಂದ್ರೆ ಮಹಾನ್ ಚೋಳ ಅರಸರು. ದಕ್ಷಿಣ ಭಾರತದಲ್ಲೇ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಬಲಿಷ್ಠ ನೌಕಾಪಡೆಯನ್ನು ಕಟ್ಟಿದಂತ ರಾಜರಾಗಿದ್ದಾರೆ. ಇದರಿಂದ ಮಾಲ್ಡೀವ್ಸ್, ಶ್ರೀಲಂಕಾ, ಆಗ್ನೇಯ ಏಷ್ಯಾಗಳನ್ನು ಗೆಲ್ಲಲು ಇವರಿಗೆ ಸಾಧ್ಯವಾಗ್ತದ. ಓಕೆ, ಮಾಲ್ಡೀವ್ಸ್, ಶ್ರೀಲಂಕಾ, ಆಗ್ನೇಯ ಏಷ್ಯಾಗಳ ಮೇಲೆ ಇವರು ದಾಳಿ ಮಾಡ್ತಾರೆ ನೋಡ್ರಿ. ಚೋಳರ ಒಂದು ನೌಕಾ ಶಕ್ತಿಯನ್ನು ಅವರ ಒಂದು ಸಾಗರೋತ್ತರ ವ್ಯಾಪಾರ ಯಶಸ್ಸಿಗೆ ಗುಟ್ಟಾಗಿದೆ ಅಂತ ಹೇಳ್ಬೋದು. ಈ ಒಂದು ನೌಕಾಪಡೆಯ ಒಂದು ಯಶಸ್ಸು ಆಗಿದೆ ಇವ್ರದ್ದು. ನೆಕ್ಸ್ಟ್, ಚೋಳ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ಹಾಗೂ ಪ್ರಾಚೀನ ಬಂದರು ನಗರ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಅವರವರ ಒಂದು ಬಂದರುಗಳಿಗೆ ಒಂದೊಂದು ಹೆಸರು ಇಡುತ್ತಿದ್ರು. ಅದೇ ರೀತಿಯಾಗಿ ಇವರು ಚೋಳರು ಯಾವ ಹೆಸರು ಇಟ್ಟಿದ್ರು ಇವರ ಒಂದು ಬಂದರಿಗೆ? ಇವರೊಂದು ಸಾಮ್ರಾಜ್ಯ ಏನ್ ಸಮುದ್ರ ತೀರದಲ್ಲಿ ಇರುತ್ತಲ್ಲ ಅದನ್ನು ಬಂದರ್ ಅಂತ ಕರಿತಾರ. ಆ ಬಂದರಿಗೆ ಯಾವ ಹೆಸರಿನಿಂದ ಕರಿತಿದ್ರ ಅಂತ ಅಂದ್ರೆ ಕಾವೇರಿ ಪಟ್ಟಣಂ ಅಂತ ಹೆಸರುಲೇಸಿಂದ ಕರಿತಿರ್ತಾರ ನೋಡ್ರಿ. ಪುರಹಾರ ಎಂದು ಕರಿತಿರ್ತಾರ. ಸಂಗಮ್ ಕಾಲದಿಂದಲೂ ಕಾವೇರಿ ಪಟ್ಟಣಂ ಚೋಳರ ಪ್ರಮುಖ ವ್ಯಾಪಾರ ಕೇಂದ್ರ ಮತ್ತು ಬಂದರ್ ಆಗಿರ್ತದೆ ನೋಡ್ರಿ. ಇದನ್ನು ಪುವಾರ ಎಂತಲೂ ಕೂಡ ಕರಿತಾರೆ ಇವರು. ಯಾರು? ಚೋಳರು. ಇದೊಂದು ಬಂದರು ಕಾವೇರಿ ಪಟ್ಟಣಂ. ಉರೈಯೂರು ಪ್ರಾಚೀನ ಚೋಳರ ರಾಜಧಾನಿ ಆಗಿರುತ್ತೆ ನೋಡ್ರಿ. ಇದು ಹತ್ತಿ ಬಟ್ಟೆ ವ್ಯಾಪಾರಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಉರೈಯೂರು ಚೋಳರ ಒಂದು ರಾಜಧಾನಿ ಆಗಿರ್ತದ. ನೆಕ್ಸ್ಟ್, 1ನೇ ಕುಲೋತ್ತುಂಗ ಚೋಳನ ಯಾವ ಒಂದು ತೆರಿಗೆಯನ್ನು ರದ್ದುಪಡಿಸಿದಕ್ಕಾಗಿ ಸುಂಗಂ ತರವಿತ ಚೋಳ ಎಂಬ ಒಂದು ಬಿರುದನ್ನು ಪಡೆದನು? ಸುಂಗಂ ತರವಿತ ಚೋಳ ಯಾರು ಪಡಿತಾರೆ? 1ನೇ ಕುಲೋತ್ತುಂಗ ಚೋಳ. ಈ ರಾಜರು ಕೂಡ ಇಂಪಾರ್ಟೆಂಟ್ ನೋಡ್ರಿ. 1ನೇ ಕುಲೋತ್ತುಂಗ ಚೋಳ ಸುಂಗಂ ತರವಿತ ಚೋಳ ಎಂಬ ಒಂದು ಬಿರುದನ್ನು ಪಡೆದುಕೊಳ್ತಾನ. ಯಾವ ಒಂದು ತೆರಿಗೆಯನ್ನು ರದ್ದುಪಡಿಸೋದಕ್ಕಾಗಿ ಈ ಒಂದು ಬಿರುದನ್ನು ಪಡೆದುಕೊಳ್ತಾನಪ್ಪ ಅಂತಂದ್ರೆ ಅದು ಕಸ್ಟಮ್ ಸುಂಕ ಅಂತ ಹೇಳ್ತು ನೋಡ್ರಿ. ಕಸ್ಟಮ್ ಸುಂಕವನ್ನು ರದ್ದುಪಡಿಸ್ತಾನ. ಅದಕ್ಕಾಗಿ ಇದಕ್ಕೆ ಕರೀತಾರೆ ಇತನಿಗೆ. ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 1ನೇ ಕುಲೋತ್ತುಂಗ ಚೋಳ ಏನ್ ಮಾಡ್ತಾನಪ್ಪ ಅಂತಂದ್ರೆ ವಾಣಿಜ್ಯ ಸುಂಕಗಳನ್ನು ರದ್ದುಪಡಿಸ್ತಾನ. ಅಂದ್ರೆ ಕಸ್ಟಮ್ ಡ್ಯೂಟಿ, ಟೋಲ್ಸ್ ಗಳನ್ನು ಈತ ರದ್ದುಪಡಿಸ್ತಾನ ನೋಡ್ರಿ. ಇಲ್ಲಿ ಸುಂಗಂ ತರವಿತ್ ಚೋಳ ಎಂದರೆ ಏನಪ್ಪಾ ಅಂತಂದ್ರೆ ಸುಂಕವನ್ನು ರದ್ದುಗೊಳಿಸಿದಂತ ಚೋಳ ಎಂಬ ಒಂದು ಅರ್ಥವನ್ನು ನೀಡುತ್ತದೆ ಸುಂಗಂ ತರವಿತ ಚೋಳ. ಈ ಒಂದು ಬಿರುದನ್ನು ಹೊಂದಿರುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು 1ನೇ ಕುಲೋತ್ತುಂಗ ಚೋಳ ನೋಡ್ರಿ. ಓಕೆ, ಇಂಪಾರ್ಟೆಂಟ್ ಇರುತ್ತೆ ನೋಡ್ರಿ. ಅಂದ್ರೆ ನಾಳೆ ಕ್ವಶನ್ಗಳು ಯಾವ ರೀತಿ ಕೂಡ ಕೇಳಬಹುದು. ಅವ್ರು ಒಂದಿಸಿ ಬೇರೆಯಲ್ಲಿ ಈ ಕಡೆ ಒಂದು ಕೊಟ್ಟು ಈ ಕಡೆ ಅವರ ಬಿರುದುಗಳು ಚೋಳರ ಒಂದು ಸಾಮ್ರಾಜ್ಯದ ಬಿರುದುಗಳು ಕೊಡಬಹುದು. ಓಕೆ, ರಾಜರಾಜ ಚೋಳ ಯಾವ ಬಿರುದು ಹೊಂದಿದ್ದ? ರಾಜೇಂದ್ರ ಚೋಳ ಯಾವ ಬಿರುದು ಹೊಂದಿದ್ದ? ಕುಲೋತ್ತುಂಗ ಚೋಳ. ಓಕೆ, 1ನೇ ಆದಿತ್ಯ ಚೋಳ, ಕರಿಕಾಳ ಚೋಳ. ಈ ರೀತಿಯಾಗಿ ರಾಜರು ಬರ್ತಾರ ನೋಡ್ರಿ. ಇವರು ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಚೋಳ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೆಗಳಾಗಿದ್ದವು. ಈ ಒಂದು ಚಾಪ್ಟರ್ ಈಗ ನೋಡಿದ್ರಲ್ಲ, ಈಗ ಏನ್ ಮಾಡ್ರಪ್ಪ ಅಂತಂದ್ರೆ ನಿಮ್ಮಲ್ಲಿರುವಂತ ಪುಸ್ತಕ ಅಥವಾ ಏನಾದ್ರು 6ರಿಂದ 12 ಕ್ಲಾಸ್ ಬುಕ್ದಲ್ಲಿ ಚೋಳರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ಕೂಡ ನೀವು ನೋಡ್ಕೊಡ್ರಿ. ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಈ ಒಂದು ಏನ್ ಕಾನ್ಸೆಪ್ಟ್ ಇದೆ ಅದ್ರ ಮೇಲೆ ಪ್ರಶ್ನೆ ಬಂದ್ರೆ ನೀವು ಉತ್ತರ ಹಾಕಲು ಜ್ಞಾನವನ್ನು ಹೊಂದಿರ್ತಾರ ಅಂತ ಹೇಳಬಲ್ಲು ಬಯಸ್ತೇನೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ. ಇವತ್ತೇನಪ್ಪಾ ಅಂತಂದ್ರೆ ಚೋಳ ಸಾಮ್ರಾಜ್ಯ ಯಾಕೆ ಹಾಕಿದಪ್ಪ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಬಂದಿತ್ತು ಈ ಒಂದು ಪ್ರಶ್ನೆ. ಅದಕ್ಕೆ ಈ ಒಂದು ಓಕೆ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದಿತ್ತು ಚೋಳರ ಬಗ್ಗೆ. ಅಂದ್ರೆ ನಾವು ಚೋಳರ ಬಗ್ಗೆ ಪರ್ಫೆಕ್ಟ್ ಆಗ್ಬೇಕಲ್ಲ, ಅದಕ್ಕಾಗಿ ಚೋಳರ ಬಗ್ಗೆ ಹಾಕಿದ್ದೆ. ಇದ್ರ ಬಗ್ಗೆ ಆಲ್ರೆಡಿ ಕೂಡ ವಿಡಿಯೋ ಮಾಡಿದೀನಿ. ಇದೊಂದು ಕೂಡ ಪ್ರಮುಖವಾದಂತ ವಿಡಿಯೋ. ಹಿಸ್ಟ್ರಿ ಮೇಲೆ ಸಂಬಂಧಿಸಿದಂತ ವಿಡಿಯೋಗಳನ್ನು ಮಾಡಿದ್ ನೋಡ್ರಿ. ಅವುಗಳನ್ನ ನೋಡ್ಕೊಳ್ರಿ. ಇನ್ನು ಕೂಡ ಪರೀಕ್ಷೆಯಲ್ಲಿ ಏನೇನ್ ಕೇಳಿದ್ದಾರೆ ಅವುಗಳ ಮೇಲೆ ಏನ್ ಮಾಡೋಣ ಅಂದ್ರೆ ಇದೇ ರೀತಿಯಾಗಿ ಚಾಪ್ಟರ್ ವೈಸ್ ಕ್ವಶನ್ ಗಳನ್ನ ತೆಗೆದಾಗ ನಮ್ಗೆ ಏನಾಗುತ್ತಾ ಆ ಒಂದು ಚಾಪ್ಟರ್ ಕೂಡ ಅರ್ಥ ಆಗುತ್ತಾ, ಮತ್ತೆ ಕ್ವಶನ್ ಗಳು ಕೂಡ ಯಾವ ರೀತಿಯಾಗಿ ಕೇಳಬಹುದಂತ ಸಾಧ್ಯತೆ ಕೂಡ ಗೊತ್ತಾಗುತ್ತಾ.
ಓಕೆ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾ ಒಂದು ವಿಡಿಯೋನ ನೋಡ್ಕೊಳ್ರಿ. ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.